ಆ ಬ್ರಹ್ಮಾಂಡದೊಳಗಿನ ಭಗವಂತನನ್ನ ಇಷ್ಟಲಿಂಗದಲ್ಲಿ ಕಾಣ್ರಿ ಅನ್ನುವಂಥದ್ದನ್ನ ಜಗತ್ತಿಗೆ ತಿಳಿಸಿಕೊಡ್ತಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಬಂದು ಕರಸ್ಥಳಕ್ಕೆ ಚುಳುಕಾದಿರಯ್ಯ. ಭಗವಂತ ಬ್ರಹ್ಮಾಂಡಕ್ಕೂ ಬ್ರಹ್ಮಾಂಡನಾಗಿ ಇದ್ದಾನೆ. ಮತ್ತ ಈ ಮುಗುಲು ಎಷ್ಟು ವಿಸ್ತೀರ್ಣ ಇದೆ ಅಷ್ಟೆಲ್ಲ ದೊಡ್ಡವನಾಗಿದ್ದಾರೆ. ಮತ್ತೆ ಪಾತಾಳಕ್ಕೂ ಪಾತಾಳದಿಂದ ಏನು ಪಾದ ಅಷ್ಟು ಬ್ರಹ್ಮಾಂಡದ ಪಾತಾಳ ತಳಗಿದೆ ಅಂತೆ ಪಾದ ಭಗವಂತಂದ. ಮತ್ತೆ ಆಕಾಶಕ್ಕೂ ಆಕಾಶ ಭಗವಂತನಿದ್ದಾನೆ. ಮತ್ತೆ ಆ ಎಲ್ಲವನ್ನ ಆಕಾಶದೊಳಗಿದ್ದಂತ ಬ್ರಹ್ಮಾಂಡವನ್ನ ಒಂದೇ ರೂಪದಾಗ ಇಷ್ಟಲಿಂಗ ರೂಪದಾಗ ಇಲ್ಲೇ ಎಲ್ಲವನ್ನ ಭಗವಂತ ಇಲ್ಲೇ ಅದಾನಂತ ಹೇಳಿ ಜಗತ್ತಿಗೆ ಒಂದು ಲಿಂಗ ತತ್ವವನ್ನ ಪ್ರಚಾರ ಮಾಡಿದ್ರು, ಸಮಾನತೆಯನ್ನ ಬಿತ್ತಿದ್ರು. ನಾವೆಲ್ಲರೂ ಸಮಾನರು ಅಂತ ಹೇಳಿ ದೇಶಕ್ಕೆ ಸಂದೇಶವನ್ನು ಕೊಡ್ತಾರೆ. ಅಂತ ಶರಣ ಮಾರ್ಗದಲ್ಲಿ ನಮ್ಮ ಮನಗೋಡಿ ವಿರತೀಶಾನಂದ ಸ್ವಾಮೀಜಿ ಅವರು ಈ ಶರಣ ಮಾರ್ಗದೊಳಗ ಅವರು ಹೊರಟಿದ್ದಾರೆ. ನಾವು ಅವರು ಒಂದೆರಡು ವರ್ಷದಿಂದ ಪರಿಚಯ ಅಷ್ಟೆ. ಮೊದಲ ನಮಗೆ ಪರಿಚಯನೇ ಇದ್ದಿದ್ದಿಲ್ಲ. ಒಂದು ದಿನ ಫೋನ್ ಮಾಡಿಬಿಟ್ಟು ಬರೀ ಬುದ್ಧಿ ನಮ್ಮ ಆಶ್ರಮಕ್ಕಂತೇಳಿ ಅಂದ್ರು. ನನಗೆ ಯಾರಂತ ಗೊತ್ತೇ ಇದ್ದಿದ್ದಿಲ್ಲ. ಆಮೇಲೆ ನಾವು ಸಿದ್ದರಾಮಯ್ಯನವ್ರ ಸಂಬಂಧ ಬೆಂಗಳೂರಿಗೆ ಹೋಗುವಂತ ಸಂದರ್ಭ ಹೋಗಿ ಬಂದ ಮೇಲೆ ಫೋನ್ ಮಾಡಿದ್ರು ಅವರು. ಇಲ್ಲ, ನಮ್ಮನ್ನು ಕರಿಬೇಕಾಗಿತ್ತು ಅಂತ ಹೇಳಿ ಅಂದ್ರು. ಹಾಗೆ ಪರಿಚಯ ಒಡನಾಟ ಹಾಗೆ ಬೆಳೀತು. ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಫೋನ್ ಹಚ್ಚಿ ಕೇಳ್ತಾ ಇದ್ರು, ಬುದ್ಧಿ ಹಿಂಗ್ ಕಾರ್ಯಕ್ರಮ ಇದೆ, ನೀವು ಬರಬೇಕು. ಅದು ಪ್ರತಿಯೊಂದು ಕಾರ್ಯಕ್ರಮದಾಗ ನಮಗೆ ಫ್ರೀ ಇತ್ತಂದ್ರೆ ನಾವು ಹೋಗ್ತಿದ್ದೇವೆ. ಅವರ ಯಾವುದೇ ಒಂದು ಕಾರ್ಯಕ್ರಮದಾಗ ಪ್ರತಿ ಊರಾಗ ವಚನ ಯಾತ್ರೆ ಅಂತ ಹೇಳಿ ಪಾದಯಾತ್ರೆ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಒಂದು ವಚನ ಬುಕ್ ಏನೈತೆ, ಪ್ರತಿಯೊಬ್ಬರಿಗೆ ಒಂದೊಂದು ವಚನ ಬುಕ್ಗಳನ್ನು ಕೊಟ್ಟು ವಚನ ಕಂಠಪಾಠ ಮಾಡ್ರಿ, ವಚನಗಳನ್ನ ಮಕ್ಕಳಿಗೆ ಕಲಿಸ್ರಿ ಅಂತ ಹೇಳಿ ನಾವು ಎಷ್ಟೋ ಊರುಗಳಿಗೆ ಹೋಗಿದ್ದೇವೆ. ಮತ್ತೆ ವಚನ ಪರಂಪರೆಯನ್ನ ಬಹಳಷ್ಟು ನಾವು ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೇವೆ. ಇದರಲ್ಲಿ ಬಹಳ ಅನುಭವದ ವಚನಗಳದಾವ. ಅನುಭವವನ್ನೇ ಸಾರಿ, ಅನುಭವವನ್ನೇ ಬಿತ್ತಿ, ಅನುಭವ ಅಂದ್ರೆ ತಮಗಾದ ಅನುಭವದ ರೂಪದಿಂದನೇ ವಚನಗಳ ತಯಾರಾಗಿದ್ದಾವೆ. ಅವಾಗೇನೈತಿ, ಯಾವ ವಿಶ್ವವಿದ್ಯಾಲಯದಾಗ ಯಾವ ಶರಣರು ಕಲೀಲಿಲ್ಲ, ಆ ಕಲ್ಯಾಣವೇ ವಿಶ್ವವಿದ್ಯಾಲಯ ಆಗಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ಅವರೇನು ಸಂಸ್ಕೃತ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿಲ್ಲ, ಅಚ್ಚ ಕನ್ನಡದಾಗ ಸರಳವಾಗಿ ಎಲ್ಲರಿಗೂ ತಿಳಿಯುವಂತೆ ವಚನಗಳು ಬರೀತಾರೆ. ಎಲ್ಲ ಶರಣರು ಎಲ್ಲ ತಮ್ಮ ಕಾಯಕ ವೃತ್ತಿಯಿಂದನೇ ಎಲ್ಲರೂ ಬರೀತಾರೆ. ಅದು ಎಂತಿಂತ ಅದ್ಭುತ ಹೇಳ್ತಾರೆ. ಕಾಳಿದಾಸ ಬ್ರಹ್ಮನಿಗೂ ಬಿಡಿಸಲಾರಂತ ಶ್ಲೋಕಗಳು ಬರೆದನಂತ ಹೇಳ್ತಾರೆ. ಆದರೆ ಶರಣರು ಬರೆದಿದ್ದಾರೆ. ಅವರ ಅನುಭವ ಆ ಇಡೀ ಬ್ರಹ್ಮಾಂಡದ ಏನು ಬ್ರಹ್ಮ ಗಿಮ್ಮ ಅಂತಾರಲ್ಲ, ಅದಕ್ಕೂ ಮಿಗಿಲಾದ ಒಂದು ಜ್ಞಾನವನ್ನ ಜಗತ್ತಿಗೆ ಕೊಟ್ಟಿದ್ದಾರೆ. ಆ ವಚನವನ್ನ ತಾವೆಲ್ಲರೂ ಓದಬೇಕು, ಜಗತ್ತಿಗೆ ಸಾರಬೇಕು, ಓದೋದ್ರ ಮುಖಾಂತರ ಸಾರಬೇಕು. ಈ ವಚನ ಸಾಹಿತ್ಯ ಉಳಿಬೇಕು, ಇದನ್ನು ಸಾರಬೇಕು ಅನ್ನುವಂಥದ್ದು ತಮಗೆಲ್ಲರಿಗೂ ತಿಳಿಸಿ. ನಮ್ಮ ಪೂಜ್ಯರು ಎಷ್ಟು ಒಡನಾಟ ಅಂತಂದ್ರೆ, ನಾವು ವೈದಿಕ ಮಾರ್ಗದಾಗಿದ್ದವರು, ಆದ್ರೆ ಶರಣ ಮಾರ್ಗಕ್ಕೆ ಎಳ್ಕೊಂಡು ತಗೊಂಬಂದ್ರು. ನಾವು ಕೆಲವೊಂದು ದಿನ ಏನು ಬಂದಿದ್ದೇವಲ್ಲ,
ಬಹಳಷ್ಟು ಈ ಶರಣ ಮಾರ್ಗಕ್ಕೆ ಬಂದ್ಮ್ಯಾಗೆ ವೈದಿಕ ಮಾಡೋದೇ ಬಿಟ್ಬಿಟ್ಟಿದ್ದೇವೆ. ನಾವು ಪ್ರತಿಯೊಂದು ಕಾರ್ಯಕ್ರಮ ಹೋಮ ಎಲ್ಲದಕ್ಕೂ ಹೋಗ್ತಿದ್ದೇವೆ. ಆದ್ರೆ ಈ ಶರಣ ಮಾರ್ಗಕ್ಕೆ ಬಂದಿಂದ ಅದನ್ನು ಬಿಟ್ಟಿದ್ದೇವೆ. ಆದರೂ ಕೆಲವು ನಮ್ಮ ಶಿಷ್ಯರು ಅದೇ ಇದಾರ. ಆದ್ರೂ ನಾವು ಹೋಗ್ಬೇಕಂದ್ರೂ ಈಗ ನಮ್ಮ ತಮ್ಮಾರನ್ನೇ ಕಳಿಸ್ತೇವೆ, ನಾವು ಹೋಗೋದಿಲ್ಲ. ಯಾಕಂದ್ರೆ ಒಮ್ಮೆ ತ್ಯಾಗ ಮಾಡಿಬಿಟ್ಟು ಅಂತೇಳಿ ಬಿಟ್ಬಿಟ್ಟಿದೆ. ಅದಕ್ಕೆ ಇದು ಉಳಿಬೇಕಾಗಿದೆ, ಅನುಭವ ವಚನಗಳು ಉಳಿಬೇಕಾಗಿದೆ. ಎಲ್ಲರೂ ವಚನ ಕಲಿಸ್ರಿ, ಅನುಭವವನ್ನು ಕಳಿಸ್ರಿ. ಅದರಲ್ಲಿ ಕಾಯಕ ತತ್ವ ಹೇಳೈತಿ, ಸತ್ಯವನ್ನು ಹೇಳ್ತದ, ಮತ್ತು ಎಲ್ಲ ಸಿದ್ಧಾಂತಗಳು ಅದರಲ್ಲಿ ಅದಾವ. ಆ ಓದ್ತಾ ಮಕ್ಕಳು ಈ ದೇಶಕ್ಕೆ ಒಳ್ಳೆ ಪ್ರಜೆಯಾಗಿ, ಒಳ್ಳೆ ವ್ಯಕ್ತಿಯಾಗಿ ಈ ದೇಶಕ್ಕೆ ಅವ್ರದ್ದು ಒಂದು ಕೊಡುಗೆ ಏನಾದರೂ ಕೊಟ್ಟು ಹೋಗ್ತಾರ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ತಿಳಿಸಿ, ಪೂಜ್ಯರ ಜೊತೆಗೆ ನಮ್ಗೆ ಒಡನಾಟ ಈ ಸದ್ಯಕ್ಕೆ ನಾವು ರೇವಣ ಸಿದ್ದೇಶ್ವರ ಪರಂಪರೆಯ ಅವರ ವಂಶಸ್ಥರು, ನಾವು ಮೂಲ ಗುರುಗಳು, ಅವರ ಪರಂಪರೆ ಒಳಗೆ ಬಂದಂಥವ್ರು ನಾವು. ಆದರೆ ಈಗ ಅದೇ ಪರಂಪರೆಗೆ ನಾವು ಜಗದ್ಗುರುಗಳು ಆಗ್ತಾ ಇದ್ದೇವೆ. ಈಗ ಆಲ್ರೆಡಿ ಅಧಿಕೃತವಾಗಿಯೂ ಮೊನ್ನೆ ಗುಲ್ಬರ್ಗದಾಗ ಆಗಿದೆ ಮತ್ತು ಹುಬ್ಳಿಯಾಗೂ ಆಗಿದೆ. ಈ ಏಪ್ರಿಲ್ ಒಳಗೆ ನಾವು ಪಟ್ಟಾಧಿಕಾರ ಇಡುವಂಥ ಒಂದು ಪ್ಲ್ಯಾನ್ ಆಗಿದೆ. ಅದಕ್ಕೆ ನಾವು ಈ ಅಖಂಡ ಕರ್ನಾಟಕ ಎಲ್ಲ ಜಿಲ್ಲಾ ತಾಲೂಕುಗಳಿಗೆ ನಾವು ಪ್ರವಾಸ ಮಾಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಕೂಡಿರುವಂಥ ಎಲ್ಲರೂ ತಾವೆಲ್ಲರೂ ನಮಗೆ ಆಶೀರ್ವಾದವನ್ನು ಮಾಡಬೇಕು. ನಮಗೆ ಮುಂದೆ ಜಗತ್ತಿಗೆ ನಾವು ಈ ವಚನ ಸಾಹಿತ್ಯ ಆಗಲಿ, ಈ ಶರಣ ಮಾರ್ಗವಾಗಲಿ ನಾವು ಬಿತ್ತಲಿಕ್ಕೆ ಅದು ಒಂದು ಬಸವಾದಿ ಶರಣರ ಒಂದು ಪ್ರೇರಣೆ ಅನ್ನುವಂಥದ್ದು. ಆ ಜಗದ್ಗುರು ರೇವಣ ಸಿದ್ದೇಶ್ವರರು ಅವರು ಸಾಮಾನ್ಯರಲ್ಲ, ಅವರು ಇಡೀ ಬ್ರಹ್ಮಾಂಡಕ್ಕೆ ಅವರು ಜಗದ್ಗುರು ಆದವರು. ಅವರು ಕಲ್ಯಾಣಕ್ಕೆ ಬರ್ತಾರೆ. ಅವರ ಹೆಂಡ್ರು ಎಷ್ಟು ಮಂದಿ ಇದ್ರು ಎಲ್ರಿಗೂ ವಚನ ಸಾಹಿತ್ಯಗೆ ಬಿಡ್ತಾರೆ. ಮತ್ತೆ ಅವ್ರ ಮಗ ಗಣಲಿಂಗ ರುದ್ರಮುನಿಗೆ ಬಿಡ್ತಾರೆ. ಮತ್ತೆ ಅವರು ಹೇಗಪ್ಪ ಅಂತಂದ್ರೆ ಆ ಶರಣ ಮಾರ್ಗದೊಳಗೆ ಇದ್ದು ವಚನ ಸಾಹಿತ್ಯಗಳನ್ನ ಅವರು ಅಭ್ಯಾಸ ಮಾಡಿ ಕಲ್ಯಾಣ ಕ್ರಾಂತಿ ಆಗುವಂತ ಸಂದರ್ಭದಾಗ ಗಣಲಿಂಗ ರುದ್ರಮುನಿಯನ್ನು ಬಹಳಷ್ಟು ಈ ಲಿಂಗಾಯತ ಪರಂಪರೆಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತಾರೆ. ವಚನ ಸಾಹಿತ್ಯ ಆ ಸಂದರ್ಭದಾಗ ಕ್ರಾಂತಿ ಆದಾಗ ವಚನ ಸಾಹಿತ್ಯ ಉಳಿಸೋದಕ್ಕೆ ಇವರು ಮುಂಚೂಣಿಯಲ್ಲಿ ಇದ್ರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೆಲೆಬೇಕಾಗ್ತದ. ಅಂತ ನಮ್ಮ ವಂಶಸ್ಥರೇ ಈ ವಚನ ಸಾಹಿತ್ಯದೊಳಗ ಶರಣ ಸಾಹಿತ್ಯ ಶರಣ ಒಂದು ಅನುಭವದಾಗ ಇದ್ರು. ಆದ್ರೆ ನಾವು ಯಾಕೆ ನಿಲ್ಬಾರ್ದು ಅಂತ ಹೇಳಿ ನಾವು ಒಂದು ತೀರ್ಮಾನ ಮಾಡಿ ಇದರಲ್ಲಿ ನಾವು ಒಂದು ಭಾಗವಹಿಸ್ಬೇಕು, ನಾವು ಒಂದು ಹೆಜ್ಜೆ ಇಡಬೇಕು ಅನ್ನುವಂಥದ್ದು ನಾವು ತೀರ್ಮಾನ ಮಾಡಿ ಶರಣ ಪರಂಪರೆಗಳಿಗೆ ಕಾಲಿಟ್ಟಿದ್ದೇವೆ. ಆದ್ರೆ ಇನ್ನೂ ಹೆಚ್ಚು ನಾವು ಇದಕ್ಕೆ ಒತ್ತು ನೀಡಿ ಇದರಲ್ಲಿ ಪೂರ್ಣ ನಾವು ಇದು ಹೆಂಗಂತಾರಲ್ಲ ಒಳಗಡೆ ಪೂರ್ಣ ಆಳವಾಗಿ ಇಳಿದು ಬಿಡ್ಬೇಕು ಅನ್ನೋ ಒಂದು ಸಂದೇಶ ಐತಿ. ಆದರೆ ಈ ನಮ್ಮ ಪರಂಪರೆಯನ್ನು ಸರೋವರ ಪರಂಪರೆ ಒಳಗೆ ಸಾಕಷ್ಟು ಇನ್ನೂ ಗೊಂದಲ ಅದಾವ. ಅವೆಲ್ಲ ಹಂತವಾಗಿ ನಾವು ಹೋಗೋಣ ಅನ್ನುವಂಥದ್ದನ್ನು ಸಮಾಜಕ್ಕೆ ತಿಳಿಸಿ ರೇವಣ ಸಿದ್ದೇಶ್ವರರು ಅವರು ಒಂದು ಬಸವ ತತ್ವದೊಳಗೆ ಅಲ್ಲಿ 18 ಜಾತಿಗೆ 18 ಮಠಗಳನ್ನು ಕಟ್ಟಿಸಿ ಪ್ರಪ್ರಥಮವಾಗಿ ಎಲ್ಲ ಸಮುದಾಯದಾಗ ಸ್ವಾಮೀಜಿಗಳನ್ನು ಹುಟ್ಟಾಕಿದವ್ರೆ ರೇವಣ ಸಿದ್ಧರು. ಇದು ಸತ್ಯ ಐತೆ. ಯಾವ ಕೊಲ್ಲಿಪಾಕಿ ಲಿಂಗದಾಗ ಹುಟ್ಟಲಿಲ್ಲ. ಆದ್ರೆ ಅದೇ ಕ್ಷೇತ್ರದೊಳಗೆ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಅಲ್ಲಿ ಸಂಸ್ಕೃತಿ ಎಲ್ಲ ಒಂದು ಸಮುದಾಯಕ್ಕೆ ಒಬ್ಬ ಸ್ವಾಮೀಜಿಗಳನ್ನು ಹುಟ್ಟಾಕಿದವರೇ ರೇವಣ ಸಿದ್ಧರು. ಅಲ್ಲಿ 18 ಜಾತಿಗೆ ಈಗಾದರೂ ಸಮುದಾಯಗಳಿಗೆ ಅಲ್ಲಿ ಮಠಗಳು ಅದಾವ. ಅಂತ ರೇವಣ ಸಿದ್ದೇಶ್ವರರ ಪರಂಪರೆ ಒಳಗೆ ಬಂದಂತ ನಾವು ಅವ್ರ ಪರಂಪರೆ ಒಳಗೆ ಹೆಜ್ಜೆ ಆಗ್ತಾ ನಮ್ಮ ಜೊತೆಗೆ ಸ್ವಾಮೀಜಿ ಜೊತೆಗೆ ಹೇಗೆ ಅಂದರೆ ಈಗ ಶರೀರ 2 ಇರುವುದು, ನಮ್ಮ ಆತ್ಮ ಒಂದೇ ಇದಾವ ಅನ್ನುವಂಥದ್ದು. ಯಾಕಂತಂದ್ರೆ ನಾವು ಅವರು ಇಲ್ಲಿ ಹತ್ರನೇ ಇದ್ದೇವೆ. ನಮ್ದು ಇಲ್ಲಿ ಊರೊಳಗೆ ಮಠ ಇದೆ. ಆದ್ರೆ ನಾವು ಯಾವಾಗಲೂ ಬರ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ.
ನಾವು ಜಗದ್ಗುರು ಆದ್ರೂ ನಮ್ಮ ಪ್ರೀತಿ ಕಡಿಮೆ ಆಗೋದಿಲ್ಲ, ನಮ್ಮ ಪ್ರೇಮ ಕಡಿಮೆ ಆಗೋದಿಲ್ಲ, ನಮ್ಮ ನುಡೆ ಎಲ್ಲನೂ ಹಾಗೆ ಇರ್ತದನ್ನುವಂಥದ್ದನ್ನು ತಿಳಿಸಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣ. ಪೂಜ್ಯರಾದ ಶರಭಯ್ಯ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಈಗ ಎಲ್ಲರೂ ಸಾಕಷ್ಟು ಅವರಿಗೆ ಕೊಡ್ತದೆ. ಮನಗುಂಡಿ ಪೂಜ್ಯರ ನಾವು ಸಮಯ ಕೊಡಬೇಕಾಗಿದೆ. ಆದರೂ ಕೂಡ ಇವತ್ತಿನ ಕಾರ್ಯಕ್ರಮದ ಅಲ್ಲಿ ಬ್ರಹ್ಮಕುಮಾರಿ ಆಶ್ರಮದ ಆಲ್ಮೇಲ್ ಬ್ರಹ್ಮಕುಮಾರಿ ಆಶ್ರಮದ ರಾಜೀವ್ ಗಣಿ ರೇಣುಕಾ ಅಕ್ಕನವರು ಪೂಜ್ಯರಿಗೆ ಸನ್ಮಾನ ಮಾಡುವುದರೊಂದಿಗೆ ತಮ್ಮ ನುಡಿಗಳನ್ನು